ಸ್ನೇಹಿತರೆ ನಮಸ್ಕಾರ. ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾನುವಾರದ ರಜಾ ದಿನದಂದು ಪಕ್ಷಿ ವೀಕ್ಷಣೆಗೆ ಹೋಗುವುದು ನನಗೆ ಅಭ್ಯಾಸ. ಹೀಗೇ ಸೂರ್ಯನಿನ್ನೂ ಮುಖ ತೊಳೆದುಕೊಂಡು ಪೂರ್ವದಿಂದ ಮೇಲೇಳ್ತಿರುವಾಗ ನಾನು ಬಸರಿ ಮರದ ಬುಡದ ಅನತಿ ದೂರದಲ್ಲಿ ನನ್ನ ಕಾರನ್ನು ನಿಲ್ಲಿಸಿಕೊಂಡೆ. ದೂರದಲ್ಲಿ ಮೊಸುಕಾದ ಮಧುರವಾದ ಮೆದುವಾದ ಸಂಗೀತದ ಶಿಳ್ಳೆಯೊಂದು ಕೇಳಿಸ್ತಾ ಇತ್ತು. ಯಾವುದೋ ಪಕ್ಷಿ ಕೂಗ್ತಾ ಇದೆಯಲ್ಲ ಅಂದು ಗಮನಿಸಿ ಬಸರಿ ಮರದ ಮೇಲೆ ಕಣ್ಣು ಹಾಯಿಸಿದಾಗ ಒಂದೆರಡು ಪಕ್ಷಿಗಳು ಬಸರಿ ಮರದ ಮೇಲೆ ಕುಳಿತಿರೋದು ಕಾಣಿಸ್ತು. ನಾನು ಕಾರೊಳಗಿಂದನೇ ಕ್ಯಾಮರಾವನ್ನು ಟ್ರೈಪಾಡ್ಗೆ ಸಿಕ್ಕಿಸಿ ವಿಡಿಯೋ ಮಾಡಲು ಶುರು ಮಾಡಿದೆ. ಸ್ನೇಹಿತರೆ, ಆ ಪಕ್ಷಿ ಯಾವುದಿರ್ಬೋದೆಂದು ಹುಡುಕಿದಾಗ ನನಗೆ ತುಂಬ ಅಪರೂಪವಾಗಿ ಕಾಣಿಸ್ತಕ್ಕಂತಹ ಪಕ್ಷಿ ಇದಾಗಿತ್ತು. ಯಾವ ಪಕ್ಷಿ, ಅದರ ಗುಣಲಕ್ಷಣಗಳೇನು, ಅದರ ವಿಶೇಷತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕವು 7 ಜಾತಿಯ ಪಾರಿವಾಳಗಳಿಗೆ ನೆಲೆಯಾಗಿದೆ. ಅವುಗಳಲ್ಲಿ ಒಂದು ಈ ಗ್ರೇ ಫ್ರಂಟೆಡ್ ಗ್ರೀನ್ ಪಿಜನ್ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟಕ್ಕೆ ಸ್ಥಳೀಯವಾಗಿದ್ದಾವೆ. ಈ ಪಕ್ಷಿಗಳು ಸಾಮಾನ್ಯವಾಗಿ ನಾನು 3-4 ದಿನ ಗಮನಿಸಿದ ಹಾಗೆ ದೂರದಿಂದೆಲ್ಲಿಂದಲೋ ಹಾರಿ ಬಂದು ಬೆಳಗ್ಗೆನೆ ಮತ್ತಿ ಮರದ ಮೇಲೆ ಕೂರ್ತವೆ. ನಂತರ ಬಸರಿ ಮರಕ್ಕೆ ಒಂದಾದ ಮೇಲೊಂದು ಹಾರಿ ಬಂದು ಕೂರ್ತವೆ. ಮೊದಲು ಬಂದವನ್ನೇ ಶೂರ ಅನ್ಬಹುದೇನೋ. ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು, ಒಂದು ಮತ್ತಿ ಮರದ ತುದಿಯ ಕೊಂಬೆಯ ಮೇಲೆ ಈ ಹಕ್ಕಿಗಳು ಕುಳಿತುಕೊಂಡಿದ್ದಾವೆ. ನಂತರ ಒಂದಾದ ಮೇಲೆ ಒಂದರಂತೆ ಹಣ್ಣು ತಿನ್ನಲು ಬಸರಿ ಮರಕ್ಕೆ ಹಾರಿ ಬರ್ತವೆ. ಕೆಲವು ಶಿಳ್ಳೆ ಹಾಕುತ್ತಾ, ಕೆಲವು ಗುಟ್ರು ಹಾಕುತ್ತಾ ಟಪ್ ಟಪ್ ಎಂದು ಶಬ್ದ ಮಾಡುತ್ತಾ ತಿನ್ನಲು ಶುರು ಮಾಡ್ತವೆ. ಮರಕ್ಕಿಳಿದು 1-2 ನಿಮಿಷ ಆದ ನಂತರ ಅವುಗಳ ಗಮನ ಪೂರ್ತಿ ಹಣ್ಣು ತಿನ್ನುವತ್ತಲೇ ಹೋಯಿತು. ಸ್ನೇಹಿತರೆ, ವಿಡಿಯೋದಲ್ಲಿ ಗಮನಿಸಿ, ಒಂದು ಬೂದು ನೆತ್ತಿಯ ಹಸಿರು ಪಾರಿವಾಳ ಹೇಗೆ ಹಣ್ಣನ್ನು ತಿಂತಾ ಇದೆ ಅಂತ. ಈ ಬೂದು ಮುಂಭಾಗದ ಅಥವಾ ಬೂದು ನೆತ್ತಿಯ ಹಸಿರು ಪಾರಿವಾಳವು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಕಂಡುಬರುತ್ತವೆ ಮತ್ತು ಪೂರ್ವ ಘಟ್ಟಗಳಲ್ಲಿಯೂ ಸಹ ಕಂಡುಬರುತ್ತವಂತೆ. ಗಂಡು ಹಕ್ಕಿಯು ಮೆರೂನ್ ಕೆಂಪು ಬಣ್ಣದ ನಿಲುವಂಗಿಯನ್ನು ಹೊಂದಿರುತ್ತವೆ. ಹೆಣ್ಣು ಹಕ್ಕಿಯು ಹಸಿರು ಬಣ್ಣದ ನಿಲುವಂಗಿಯನ್ನು ಹೊಂದಿರುತ್ತವೆ. ಮುಂದಿನ ವಿಡಿಯೋದಲ್ಲಿ ನೀವು ಗಮನಿಸಲಿದ್ದೀರಿ. ಇವುಗಳು ಸಾಮಾನ್ಯವಾಗಿ ಸಣ್ಣ ಗುಂಪುಗಳಲ್ಲಿ ಕಂಡುಬರುತ್ತವೆ. ಇವುಗಳ ಹಾರಾಟವು ವೇಗವಾಗಿರುತ್ತವೆ. ಸ್ನೇಹಿತರೆ, ಆಲ, ಬಸರಿ, ಅತ್ತಿ, ಗೋಣಿ, ಅರಳಿಯಂತಹ ಫೈಕಸ್ ಜಾತಿಯ ಮರಗಳು ಹಣ್ಣು ಬಿಟ್ಟಾಗ ಇವುಗಳು ಹೆಚ್ಚಾಗಿ ಕಾಣಸಿಗುತ್ತವೆ. ಗೆದ್ದಿಲನ್ನೂ ಸಹ ತಿನ್ನುತ್ತವೆಂದು ಪಕ್ಷಿ ತಜ್ಞರು ಹೇಳುತ್ತಾರೆ. ಸೂಕ್ಷ್ಮ ಸ್ವಭಾವದ ಇವುಗಳು ಮನುಷ್ಯರನ್ನು ಕಂಡ ತಕ್ಷಣ ಅಲ್ಲಿಂದ ಹಾರಿ ಹೋಗುತ್ತವೆ. ಇವುಗಳ ದೇಹ ಲಕ್ಷಣವನ್ನು ಗಮನಿಸಿದರೆ ಇವುಗಳು 25-30 ಸೆಂಟಿಮೀಟರ್ ಉದ್ದವನ್ನು ಮತ್ತು 250-350 ಗ್ರಾಂ ತೂಕವನ್ನು ಹೊಂದಿರುತ್ತವೆ. ಸ್ನೇಹಿತರೆ, ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ. ಗಂಡು ಬೂದು ಮುಂಭಾಗದ ಹಸಿರು ಪಾರಿವಾಳ ಹಾಗೂ ಹೆಣ್ಣು ಬೂದು ಮುಂಭಾಗದ ಹಸಿರು ಪಾರಿವಾಳದ ನಡುವಿನ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ಗಮನಿಸಿ. ಬಿಳಿ ಬೂದು ಬಣ್ಣದ ಹಣೆ, ನೆತ್ತಿಯು ಬೂದು ಬಣ್ಣದಿಂದ ಕೂಡಿದೆ. ಹಿಂಬದಿ, ಮೇಲಿನ ಬೆನ್ನು ಮತ್ತು ಕೆಳಭಾಗವು ತೆಳು ಹಸಿರು ಬಣ್ಣದಿಂದ ಕೂಡಿದೆ. ಮಧ್ಯದ ಬೆನ್ನು ಮತ್ತು ರೆಕ್ಕೆಗಳು ಗಂಡಿನಲ್ಲಿ ಮೆರೂನ್ ಕೆಂಪು ಬಣ್ಣದ್ದಾಗಿದೆ, ಹೆಣ್ಣಿನಲ್ಲಿ ಹಸಿರು ಬಣ್ಣದ್ದಾಗಿದೆ. ಬಾಲವು ಚಿಕ್ಕದಾಗಿದ್ದು ಹಸಿರು ಬಣ್ಣದ್ದಾಗಿದೆ. ಕೆಳಗೆ ಬಾಗಿರುವಂತಹ ತೆಳು ಬೂದು ಬಣ್ಣದ ನೀಲಿ ಮತ್ತು ಗಾಢವಾದ ತಳವನ್ನು ಇದು ಹೊಂದಿದೆ.
ಕಣ್ಣಿನ ಪೊರೆಗಳು ತೆಳು ನೀಲಿ ಬಣ್ಣದಲ್ಲಿವೆ. ಕಾಲುಗಳು ಚಿಕ್ಕದಾಗಿವೆ. ಇವುಗಳು ಹೆಚ್ಚಾಗಿ ಅರಣ್ಯ ಅವಲಂಬನೆಯನ್ನು ಹೊಂದಿವೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಗಳ ಮೂಲಕ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಲ್ಲಿ ಇವುಗಳು ವಿತರಿಸಲ್ಪಟ್ಟಿವೆ. ಇವುಗಳ ಇನ್ನೊಂದು ವಿಶೇಷ ಲಕ್ಷಣವೇನೆಂದರೆ ಇವುಗಳು ಸಂಗೀತದ ಸರಣಿಯನ್ನು ಹೊರಡಿಸುತ್ತವೆ. ಸೇಮ್ ಕೊಳಲಿನ ಧ್ವನಿ, ಯಾರೋ ಮರದ ಮೇಲೆ ಕುಳಿತು ನುಡಿಸ್ತಿದ್ದಾರೇನೋ ಅಥವಾ ಯಾವುದೋ ಹಕ್ಕಿ ಹಾಡ್ತಾ ಇದೆಯೇನೋ ಅಂತ. ಇವುಗಳನ್ನು ನೇರವಾಗಿ ಗಮನಿಸಿದರೆ ಇವೇ ಹಾಡ್ತಾ ಇರೋದು ಅಂತ ಗೊತ್ತಾಗೋದಿಲ್ಲ. ಈಗ ಮುಂಬರುವ ವಿಡಿಯೋದಲ್ಲಿ ಈ ಸಂಗೀತವನ್ನು ಸೂಕ್ಷ್ಮವಾಗಿ ಕೇಳಿ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದಾಗೆ ಇವುಗಳ ಆಹಾರ ಬಹುಮುಖ್ಯವಾಗಿ ಹಣ್ಣುಗಳು. ಇವುಗಳು ಹಣ್ಣಿನ ಮರಗಳ ಕೊಂಬೆಗಳ ತೊಗಟೆಯನ್ನು ಕೂಡ ತಿನ್ನುತ್ತವಂತೆ. ನನಗೆ ಕಂಡಿಲ್ಲ, ಆದರೆ ಪಕ್ಷಿ ತಜ್ಞರು ಅಭಿಪ್ರಾಯಪಡ್ತಾರೆ. ಹಗಲಿನಲ್ಲಿ ಆಹಾರವನ್ನು ಹುಡುಕುತ್ತವೆ ಸ್ನೇಹಿತರೆ. ಇವುಗಳ ಸಂತಾನೋತ್ಪತ್ತಿ ಸಮಯ ಡಿಸೆಂಬರ್ನಿಂದ ಮಾರ್ಚ್ವರೆಗೆ. ಇವುಗಳು ಕೂಡ ಏಕಪತ್ನಿತ್ವವನ್ನು ಹೊಂದಿವೆ ಎನ್ನುತ್ತಾರೆ. ಗೂಡು ನಿರ್ಮಾಣ, ಮರಿಗಳಿಗೆ ಕಾವು ನೀಡುವಿಕೆ, ಮರಿಗಳ ಆರೈಕೆಯಲ್ಲಿ ಗಂಡು ಹಾಗೂ ಹೆಣ್ಣು ಎರಡೂ ಕೂಡ ಸಮಾನವಾಗಿ ಭಾಗವಹಿಸುತ್ತಾರಂತೆ. ಹಾಗೆ ಮರಿಗಳಿಗೆ ಇವುಗಳು ಬೆಳೆಗಳ ಹಾಲನ್ನು ನೀಡುತ್ತವೆಂದು ಪಕ್ಷಿ ತಜ್ಞರು ಅಭಿಪ್ರಾಯಪಡುತ್ತಾರೆ. ಬಿಳಿ ಬಣ್ಣದ ಮೊಟ್ಟೆಗಳನ್ನು ಇವುಗಳು ಇಡುತ್ತವೆ. ಮರಿ ಹೊರಬರಲು 12ರಿಂದ 14 ದಿನವನ್ನು ಇವುಗಳು ತೆಗೆದುಕೊಳ್ಳುತ್ತವೆ. ಸ್ನೇಹಿತರೆ, ಇವುಗಳೊಂದಿಗೆ ಇಂಪೀರಿಯಲ್ ಗ್ರೀನ್ ಪಿಜಿನ್ಗಳು, ಹಾಗೆ ಯೆಲ್ಲೋ ಫುಟೆಡ್ ಗ್ರೀನ್ ಪಿಜಿನ್ಗಳು, ಇತರೆ ಪಾರಿವಾಳದ ಜಾತಿ ಹಕ್ಕಿಗಳು, ಹಾಗೆ ಓರಿಯೋಲ್ಗಳು ಇತ್ಯಾದಿ ಹಕ್ಕಿಗಳು ಇವುಗಳೊಂದಿಗೆ ಹಣ್ಣನ್ನು ತಿನ್ನುತ್ತವೆ. ಆವಾಸ ಸ್ಥಾನದ ನಾಶ ಹಾಗೆ ಆವಾಸ ಸ್ಥಾನದ ಬದಲಾವಣೆ, ಅರಣ್ಯವನ್ನು ನಾಶ ಮಾಡೋದು, ಬೇಟೆಯಾಡುವಿಕೆ, ಸಾಕಲು ಇವುಗಳನ್ನು ಬಲೆ ಹಾಕಿ ಹಿಡಿದು ವ್ಯಾಪಾರ ಮಾಡೋದು, ಮಾನವನ ಚಟುವಟಿಕೆಗಳಿಂದ ಇವುಗಳಿಗೆ ಅಡಚಣೆಗಳಾಗಿ ಹಸಿರು ಪಾರಿವಾಳ ಜಾತಿಯ ಉಳಿವಿಗೆ ಅಪಾಯ ಉಂಟಾಗುತ್ತಿದೆ. ಇಂತಹ ಅಪಾಯಗಳಿಂದ ಇಂತಹ ಅಮೂಲ್ಯ ಪಕ್ಷಿ ಸಂಕುಲಗಳನ್ನು, ಅಂದರೆ ನಮ್ಮ ಪಶ್ಚಿಮ ಘಟ್ಟಕ್ಕೆ ಮೀಸಲಾಗಿರ್ತಕ್ಕಂತಹ ಅಮೂಲ್ಯ ಪಕ್ಷಿ ಸಂಕುಲಗಳನ್ನು ನಾವು ಕಾಪಾಡ್ಕೋಬೇಕಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇಷ್ಟು ಕಿರಿದಾದ ಮಾಹಿತಿ ಗ್ರೇ ಫ್ರಂಟೆಡ್ ಗ್ರೀನ್ ಪಿಜಿನ್ ಅನ್ನೋ ಪಕ್ಷಿಯ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಕ್ಷಿಯೊಂದಿಗೆ ಬರ್ತೀನಿ. ಕನ್ನಡದಲ್ಲಿ ಪಕ್ಷಿಯ ಪರಿಚಯಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮಕ್ಕಳಿಗೂ ಶೇರ್ ಮಾಡಿ. ನಮಸ್ಕಾರ.